ಇದು ನಾವು ಜ್ಞಾನೇಶ್ವರ ಮಹಾರಾಜರ ಮಹಾನ್ ಗುಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಜ್ಞಾನೇಶ್ವರ ಮಹಾರಾಜರು 13ನೇ ಶತಮಾನದವರು. ಇವರು ಹುಟ್ಟುವಕ್ಕಿಂತ ಮುಂಚೆ ಅವರ ತಂದೆ ತಾಯಿಗಳು ತೀರಿಕೊಂಡರು. ಆದರೆ ಅವರನ್ನು ಬ್ರಾಹ್ಮಣ ವರ್ಣದಿಂದ ಹೊರದೂಡಿದರು. ಏನ ಅಲ್ಲ, ಹುಟ್ಟಿದ ಸ್ವಲ್ಪ ಸಮಯದಲ್ಲಿ ತಂದೆ ತಾಯಿಗಳು ತೀರಿಕೊಂಡರು. ಆಗ ಅವರನ್ನು ಬ್ರಾಹ್ಮಣ ವರ್ಣದಿಂದ ಹೊರಗೆ ಹಾಕಿದ್ದರು. ಆದ್ದರಿಂದ ಅವರಿಗೆ ಒಂದೊಂದು ಹೊತ್ತಿನ ಊಟಕ್ಕೆ ಪರಿತಪಿಸುವಂತಾಯಿತು. ಇಡೀ ಮಹಾರಾಷ್ಟ್ರದಲ್ಲಿ ಅವರು ಭಿಕ್ಷೆಯನ್ನು ಬೇಡಬೇಕಾಯಿತು. ಆದರೆ ಅವ್ರಿಗೆ ಯಾರು ಭಿಕ್ಷೆಯನ್ನು ನೀಡುತ್ತಿರಲಿಲ್ಲ. ಆದರೆ ಜ್ಞಾನೇಶ್ವರ ಮಹಾರಾಜರು ಯಾರನ್ನು ದ್ವೇಷಿಸದೆ ಅವರಲ್ಲಿಯ ಒಳ್ಳೆಯ ಗುಣಗಳನ್ನು ಎಲ್ಲರಲ್ಲಿಯೂ ಒಳ್ಳೆಯ ಗುಣಗಳನ್ನು ಕಂಡರು. ಮತ್ತು ಅವರು ರಚಿಸಿದ ಜ್ಞಾನೇಶ್ವರಿ ಓವಿ ಛಂದಸ್ಸಿನಲ್ಲಿ ರಚಿಸಲಾಗಿರತಕ್ಕಂಥ ಜ್ಞಾನೇಶ್ವರಿಯಲ್ಲಿ ಯಾರ ಬಗ್ಗೆಯೂ ಕೂಡ ಅವರು ದ್ವೇಷಿಸಲಿಲ್ಲ. ಮತ್ತು ಅವರ ಜೀವನದಲ್ಲಿ ದ್ವೇಷ ಎಂಬುದು ಪದವೇ ಇರಲಿಲ್ಲ. ಈ ಮಹಾನ್ ಗುಣವನ್ನು ನಾವು ಅವರಿಂದ ಕಲಿಯಬಹುದಾಗಿದೆ.